ಬರೀ ಮುಖ್ಯಮಂತ್ರಿ ಈಗ ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ಏನಪ್ಪ ಈ ರಾಜ್ಯಕ್ಕೆ ಅನುಕೂಲ ಆಗಿರೋದು? 2.5 ವರ್ಷ ಆಯ್ತು. ಏನು ವಿಶೇಷವಾಗಿ ಮಾಡಿಬಿಟ್ಟಿರೋದು? ಅದು ಆ ಮಾನ್ಯ DK ಶಿವಕುಮಾರ್ ಪರಮೇಶ್ವರ್ ಬಂದು ಏನು ಬಹಳಷ್ಟು ಈ ರಾಜ್ಯನ ಉದ್ಧಾರ ಮಾಡ್ತಾರೆ ಅಂತ ನಂಬಿಕೆ ಇದೆಯಾ? ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಯಾರು ಮುಖ್ಯಮಂತ್ರಿ ಇರ್ತಾರೆ, ಯಾರು ಉಪಮುಖ್ಯಮಂತ್ರಿ ಇರ್ತಾರೆ, ಅದೆಲ್ಲ ನಮಗೆ ಬೇಕಾಗಿರೋದು 6 ಕೋಟಿ ಜನರಿಗೆ ನೀವು ಉತ್ತರ ಕೊಡಿ. ಈಗ ನಾವೇನು ಸ್ವರ್ಗನೇ ಇಳಿಸ್ತೀವಿ ಅಂತ ಹೇಳಿದ್ರಲ್ಲಪ್ಪ, ನೀವು ಚುನಾವಣೆಗೆ ಬರಕ್ ಮುಂಚೆ ಸ್ವರ್ಗ ಇಳಿಸ್ತೀವಿ ಅಂತ ಹೇಳಿದ್ರಿ. ಏನ್ ಮಾಡಿದ್ರಿ ರಾಜ್ಯದ ಜನರಿಗೆ? 40% ಅಂತ ಎಲ್ಲ ಸುಳ್ಳು ಆಪಾದನೆ ಮಾಡಿದ್ರಿ. ಇವತ್ತು ನಿಮ್ ಸರ್ಕಾರದಲ್ಲಿ ಏನಾಗ್ತಾ ಇರೋದು? ಚೊಂಬಿಟ್ಟು ಮೂತಿ ತಗೊಳ್ತಾ ಇದ್ರು ಮುಂಚೆ. ಇವತ್ತೇನಾಗಿದೆ? ಬರೀ ಮೂತಿ ಇಟ್ಟು ಚೊಂಬೆ ನೀವೇ ತಗೊಂಡು ಹೋಗ್ತಾ ಇದ್ರಿ. ಆ ರೀತಿ ಅಗಲ್ದರೋಡೆ ಆಗ್ತಾ ಇದೆ. ಯಾವ ಒಂದು ಅಭಿವೃದ್ಧಿ ಇಲ್ಲ, ಎಲ್ಲ ಕೂಡ ಉಡಾಫೆ ಮಾತುಗಳು. ಮಹಾತ್ಮ ಗಾಂಧಿ ಬಗ್ಗೆ ಹೇಳ್ತಾರೆ. ಮಹಾತ್ಮ ಗಾಂಧಿ ಹೇಳಿರೋದು ಒಂದು ಮಾತನ್ನ ಕೇಳಿದಾರ ಇವ್ರು ಕಾಂಗ್ರೆಸ್ನವರು? ಸ್ವಾತಂತ್ರ್ಯ ಬಂದ ಕೂಡ್ಲೇನೆ ಏನ್ ಹೇಳಿದ್ರು ಅವರು? ಮೊದಲು ಕಾಂಗ್ರೆಸ್ ಅದು ಒಂದು ರಾಷ್ಟ್ರಕ್ಕೆ ಸ್ವಾತಂತ್ರ್ಯಕ್ಕೆ ಒಂದು ಹೋರಾಟದ ಒಂದು ಸಂಘಟನೆ ಆಗಿತ್ತು. ಅದು ರಾಜಕೀಯೇತರವಾದಂತ ಸಂಘಟನೆ, ಅದು ರಾಜಕೀಯ ಪಕ್ಷ ಆಗಬಾರ್ದು. ಆ ಪಕ್ಷದ ಹೆಸರನ್ನು ತೆಗೆದಾಕ್ಬೇಕು, ವಿಸರ್ಜನೆ ಮಾಡಿ ಅಂತ ಹೇಳಿದ್ರ ಇಲ್ವಾ? ಕೇಳಿದ್ರ ನೀವು? ಸುಮ್ಮನೆ ಮಹಾತ್ಮ ಗಾಂಧಿನ ಇವ್ರು ಯಾವಾಗೋ ಮರ್ತೋಗವ್ರಿ. ಆದ್ರೆ ನಾವು ಮೋದಿಜಿಯವರು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಅವರ ಒಂದು ಇಚ್ಛೆಯಂತೆ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ.